ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಈಗ ಟೆನ್ಷನ್ ಶುರುವಾಗಿದೆ. ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಅದರ ಬೆನ್ನಲ್ಲೇ ಈಗ ಬೇಲ್ ಅರ್ಜಿಗೂ ಕೂಡ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಚಾರ್ಜ್ ಶೀಟ್ ಸಲ್ಲಿಕೆ ಆದ ಬೆನ್ನಲ್ಲೇ ಬೇಲ್ಗೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ನಾಳೆ ಡಿ ಗ್ಯಾಂಗ್ ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯ ಆಗುತ್ತೆ. ನಾಳೆಯೇ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸುವಂತ ಸಾಧ್ಯತೆ ಇದೆ. ಜಾಮೀನು ಸಿಗುತ್ತಾ ಇಲ್ವಾ ಅನ್ನುವಂಥ ಟೆನ್ಷನ್ನಲ್ಲಿ ಈಗ ಸದ್ಯಕ್ಕೆ ದರ್ಶನ್ ಇದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇರೋದು. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ A2 ಆರೋಪಿ ದರ್ಶನ್ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಸಲಿದ್ದಾರೆ. ಇಡೀ ಈ ಗ್ಯಾಂಗ್ನ ಕ್ರೌರ್ಯ ಕೃತ್ಯಗಳು ಯಾವ ರೀತಿ ಆಗಿತ್ತು ಅನ್ನೋದನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆ ಕಡೆಯಿಂದ ಪತ್ನಿ ವಿಜಯಲಕ್ಷ್ಮಿ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. 4 ವಕೀಲರ ಜೊತೆಗೂ ಕೂಡ ಈಗ ಮಾತುಕತೆಯನ್ನ ನಡೆಸಿದ್ದಾರೆ, ಚರ್ಚೆಯನ್ನ ನಡೆಸಿದ್ದಾರೆ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗಿದೆ. ಅದರ ಜೊತೆಯಲ್ಲಿ ಮೊನ್ನೆ ದರ್ಶನ್ ಅವರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಬೇಲ್ಗಾಗಿ ಪಿಟಿಷನ್ ಹಾಕುವಂಥ ನಿಟ್ಟಿನಲ್ಲಿ ಅರ್ಜಿಗೂ ಕೂಡ ಸಹಿಯನ್ನ ಮಾಡಿಕೊಂಡಿದ್ರು. ಹಾಗಾಗಿ ನಾಳೆ ಬಹುತೇಕವಾಗಿ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ನಾಳೆ ಅವಧಿ ಮುಕ್ತಾಯ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ಟೆನ್ಷನ್, ಬೇಲ್ ಸಿಗುತ್ತಾ ಇಲ್ವಾ ಅನ್ನುವಂಥ ವಿಚಾರ ಒಂದು ಕಡೆ ಆದರೆ ನಾಳೆಯೇ ಬೇಲ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡುವಂಥ ಸಾಧ್ಯತೆ ಇದೆಯಾ? ಅದ್ರ ಬಗ್ಗೆ ಡೀಟೇಲ್ಸ್ ಏನಿದೆ? ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಜನ ಆರೋಪಿಗಳು ಕೂಡ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಸಿದ್ರು. ಅದು ರಿಜೆಕ್ಟ್ ಆಗಿತ್ತು, ಅಂದ್ರೆ ವಜಾವನ್ನು ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆವರೆಗೂ ಕೂಡ ಯಾವುದೇ ರೀತಿಯಾದಂತ ಅಪ್ಲಿಕೇಶನ್ ಹಾಕೋದು ಬೇಡ ಅಂತ ಹೇಳಿ ಕೂಡ ನಟ ದರ್ಶನ್ ಅವರು ತೀರ್ಮಾನ ಮಾಡಿದ್ರು. ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಅವರ ಪತ್ನಿಯ ಜೊತೆಗೆ ಸಮಾಲೋಚನೆಯನ್ನ ಮಾಡಿ ಈಗ ಪಿಟಿಷನ್ಗೂ ಕೂಡ ಒಂದು ಸಹಿಯನ್ನು ಹಾಕಿರುವಂತದ್ದು. ನಾಳೆ ಬಹುತೇಕ ಅವರ ಒಂದು ಜಾಮೀನು ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಈಗಾಗಲೇ ಪತ್ನಿ ಕೂಡ ಅವರ ವಕೀಲರ ಜೊತೆ ಒಂದು ಸುತ್ತಿನ ಮಾತುಕತೆಯನ್ನು ಕೂಡ ಆಡಿದ್ದಾರೆ. ಸೊ ಈಗ ನಾಳೆ ಅವರ ಬಂಧನದ ಅವಧಿ ಅಂದ್ರೆ ನ್ಯಾಯಾಂಗ ಬಂಧನದ ಅವಧಿ ಕೂಡ ಅಂತ್ಯ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಜಾಮೀನು ಸಿಗಬಹುದು ಎನ್ನುವ ನಿರೀಕ್ಷೆಯಲ್ಲಿದೆ. ಆದ್ರೆ ಅವರಿಗೆ ಇನ್ನು ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋದ್ರಿಂದ ಅದರ CC ನಂಬರ್ ಅನ್ನು ಕೊಟ್ಟು ಏನು ACMM ಕೋರ್ಟ್ ಇಂದ ಸೆಷನ್ ನ್ಯಾಯಾಲಯಕ್ಕೆ ಕೂಡ ಅದು ವರ್ಗಾವಣೆ ಆಗುತ್ತೆ. ಅಲ್ಲಿ ಕೂಡ ವಿಚಾರಣೆ ಕೂಡ ಆರಂಭವಾಗುತ್ತೆ. ಸೊ ಈಗ ಅವರಿಗೆ ಜಾಮೀನು ಕೊಡೋದು ಬಹುತೇಕ ಡೌಟ್. ಯಾಕಂತ ಹೇಳಿದ್ರೆ ಈಗ ಪ್ರಕರಣ ಕೂಡ ಏನು ನ್ಯಾಯಾಂಗದ ಒಂದು ವಿಚಾರಣೆ ಕೂಡ ಶುರುವಾಗ್ತಾ ಇರೋದ್ರಿಂದಾಗಿ ಏನು ವಿಚಾರಣೆ ಕೂಡ ಮಾಡ್ಬೇಕಾಗುತ್ತೆ. ಹಾಗೂ ಸಾಕ್ಷಿಗಳು ಈ ಪ್ರಕರಣದಲ್ಲಿ ಏನು ಸಾಕ್ಷಿಗಳಿದ್ದಾರೆ ಅವರೆಲ್ಲವರನ್ನು ಕೂಡ ಆ ನ್ಯಾಯಾಲಯಕ್ಕೆ ಕರೆದು ವಿಚಾರಣೆಯನ್ನ ಸ್ಟೇಟ್ಮೆಂಟ್ ಮಾಡ್ಕೊಳ್ಳುವ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಅವರಿಗೆ ನ್ಯಾಯಾಂಗದ ಬಂಧನದ ಅವಧಿ ಕೂಡ ವಿಸ್ತರಣೆ ಆಗುವ ಸಾಧ್ಯತೆ ಇದ್ದು, ಉಳಿದ ಆರೋಪಿಗಳೇನಿದ್ದಾರೆ ಅವರು ಒಂದು ವೇಳೆ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸ್ಕೋಬಹುದು. ಯಾಕಂದ್ರೆ ಪ್ರಕರಣದಲ್ಲಿ A2 ಆಗಿರೋದ್ರಿಂದಾಗಿ ಇವರಿಗೆ ಇನ್ನೂ ಸುಮಾರು 6 ತಿಂಗಳ ಕಾಲ ಜಾಮೀನು ಸಿಗೋದು ಡೌಟ್ ಅಂತ ಕೂಡ ಹೇಳ್ತಾ ಇರುವಂತದ್ದು. ಈಗ ಪ್ರಕರಣದಲ್ಲಿ ಯಾರೆಲ್ಲ ಪಾತ್ರಗಳು ಏನಿದೆ ಅಂತ ಹೇಳಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿರೋದ್ರಿಂದಾಗಿ ಅವರು ಒಂದು ಕೃತ್ಯದಲ್ಲಿ ಭಾಗಿ ಆಗದೆ ಇರುವಂತಹ ಆರೋಪಿಗಳಿಗೆ ಬಹುಶಃ ಬೇಗ ಜಾಮೀನು ಸಿಗಬಹುದು. ಅದು ಕೂಡ 1-2 ತಿಂಗಳ ಕಾಲ ಕಾಯ್ಬೇಕಾಗುತ್ತೆ ಅಂತ ಕೂಡ ಒಂದು ಕಾನೂನು ತಜ್ಞರು ಹೇಳ್ತಾ ಇರುವಂತದ್ದು. ಸದ್ಯಕ್ಕೆ ಈಗ ಏನು ಒಂದು ಜಾಮೀನು ಅರ್ಜಿ ನಾಳೆ ಅಥವಾ ನಾಡಿದ್ರ ಒಳಗಡೆ ಅವರು ಹೈಕೋರ್ಟ್ಗೆ ಸಲ್ಲಿಸುವ ಸಾಧ್ಯತೆ ಇದೆ. ಅಶ್ವಿನಿ. ರೈಟ್ ವೆಂಕಟೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.